ಹಾಯ್ ಎವ್ರಿ ಒನ್ ಕಾಣ್ತೀರಿ ಭಾಳ ಲಕ್ಷಣವಾಗಿ ಕಾಣ್ತೀರಿ ಈ ನೈಟಿ ಅನ್ನೋದು ಕಂಡು ಏನು ಪ್ರಾಬ್ಲಮ್ ಇಲ್ಲ ಅಂತ ಒಂದಕ್ಕಿಂತ ಒಂದು ಇಲ್ಲಿ ಬಸವ ಪುರಾಣದೊಳಗೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೆಳಗ್ಗೆ ರೆಡಿಯಾಗಿ ನಾಷ್ಟ ಮಾಡಕತ್ತೀನಿ. ಯಾಕಂತಂದರೆ ಇವತ್ತು ನಾವು ಹಾಸ್ಪಿಟಲ್ಗೆ ಹೋಗೋದಿತ್ತು. ಯಾಕಂದ್ರೆ ನನ್ನ ದೊಡ್ಡ ಮಗ ಒಮ್ಮಗ ಯಾಕೋ ಪದೇ ಸ್ಟಮಕ್ ಪೇನ್ ಅನ್ನತ್ತಿದ್ನ. ನಾವು ಅನ್ಕೋತಿದ್ವಿ ಊಟ ಮಾಡ್ಲಾರ್ಕ ಸುಳ್ಳು ಹೊಟ್ಟೆನು ಅಂಥೇಳಿ ನೆಪ ಹೇಳ್ತಾನಂತೇಳಿ ಅಂದ್ಕೊಂಡಿದ್ವಿ. ಬಟ್ ಇತ್ತಿತ್ಲಾಗ ಭಾಳ ಸ್ಟಮಕ್ ಪೇನ್ ಅನ್ನತಾನ. ಆಗಿದ್ದಾಗಲಿ ಒಂದು ಸಾರಿ ಸ್ಕ್ಯಾನ್ ಮಾಡಿಸಿದ್ರೆ ಏನು ಅನ್ನೋದು ಗೊತ್ತಾಗ್ತೈತಿ ಅಂಥೇಳಿ ನಾವು ಹುಬ್ಳಿಗೆ ಹೊಂಟಿದ್ವಿ. ಅಲ್ಲೇ ಸುಚಿರಾಯ್ ಹಾಸ್ಪಿಟಲ್ಗೆ ನಾವು ತೋರಿಸೋದು ಇವಂಗೆ. ಇಲ್ಲಿ ನಾಷ್ಟ ಮಾಡ್ತಾ ನಮ್ಮ ಮನೆಯವರು ಒಂದು ಟಾಪಿಕ್ ಎತ್ತಿದ್ರೆ ಏನಂತಂದ್ರೆ ಸಾರಿ ವಿವಾದ. ಯಾಕಂತಂದ್ರೆ ನೀವು ಡೈಲಿ ಯಾಕೆ ಸಾರಿ ಹಾಕೋಂಗಿಲ್ಲ, ಡೈಲಿ ಸಾರಿ ಹಾಕಿದ್ರೆ ಎಷ್ಟು ಲಕ್ಷಣ ಕಾಣ್ತೀರಿ ಅಂತ ಅವ್ರು. ಅದಕ್ಕೆ ನಾ ಕೇಳಿದ್ನಿ ಅವ್ರಿಗೆ, ನೀವು ಡೈಲಿ ಯಾಕೆ ಪಂಚಶಲ್ಯ ಉಟ್ಕೋದಿಲ್ಲ, ಹಂಗೆ ಉಟ್ಕೊಂಡ್ರೆ ನೀವು ಭಾಳ ಚಂದ ಕಾಣ್ತೀರಿ, ಭಾಳ ಲಕ್ಷಣವಾಗಿ ಕಾಣ್ತೀರಿ ಅಂತ ನಾನು. ನಮ್ಮ ಈ ವಾದ ವಿವಾದ ಈ ಕಡೆ ಹಾವು ಸಾಯ್ಲಿಲ್ಲ ಕೋಲು ಮುರಿಲಿಲ್ಲಲ್ಲ. ಅವ್ರು ಹೇಳೋದು ಖರೇನ ಐತಿ. ನಾವು ಗೃಹಿಣಿಯರಾಗಿ ಡೈಲಿ ಸಾರಿ ಹಾಕೊಳ್ಳೋದನ್ನ ಏನು ಒಂದು ಪದ್ಧತಿ ಅದ. ನಾವು ಈಗಿನವ್ರ ಮೊದಲಿನವ್ರು ಹಂಗಲ್ಲ. ಅವ್ರು ಸಾರಿನೂ ಮೇಂಟೈನ್ ಮಾಡ್ತಿದ್ರು, ಹಂಗೆ ಮನೆ ಕೆಲಸನೂ ಮೇಂಟೈನ್ ಮಾಡ್ತಿದ್ರು. ಆದ್ರೆ ನಮಗೆ ಈ ಕಡೆ ಸಾರಿ ಹಾಕೊಂಡ ಈ ಸಾರಿ ಮೇಂಟೈನ್ ಮಾಡೋದು ಏನು ಮನೆ ಕೆಲಸ ಮೇಂಟೈನ್ ಮಾಡೋದು ಅನ್ನೋದು ಒಂದು ಪ್ರಶ್ನೆ ಆಗಿಬಿಡ್ತೈತಿ. ಹೀಗಾಗಿ ನಮಗಂತೇಳಿ ಈ ನೈಟಿ ಅನ್ನೋದು ಕಂಡು ಹಿಡ್ದಾರೆ. ನೋಡಕ್ಕೆ ಕನಕತ್ತಿಲ್ಲ ಅಲ್ಲಿ. ಬಿಡು ಕನತಿ. ಅದನ್ನದು ಹೊತ್ತಕ್ಕೆ ಹೋಗ್ಬಿಡ್ದು. ಹಂಗೆ ಇಲ್ಲಿ ಚೆಕಪ್ ಆಯಿತು, ಎಲ್ಲ ಟೆಸ್ಟ್ ಆಯಿತು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರ್. ಯೂರಿನ್ ಟೆಸ್ಟ್ ಒಳಗೂ ಏನು ಬಂದಿಲ್ಲ, ಎಲ್ಲ ನಾರ್ಮಲ್ ರಿಪೋರ್ಟ್ ಬಂದಿದೆ ಅಂತ ಹೇಳಿದರು. ಅದ ಖುಷಿ ಒಳಗೆ ಇಲ್ಲಿ ಟಾಯ್ಸ್ ಇಟ್ಟಿದ್ರು ಮಕ್ಕಳಿಗೆ ಅಂಥೇಳಿ ಎಲ್ಲ ಒಂದೊಂದು ಅಂತೇಳಿ ಅವ ಆಟ ಆಡಿದ. ಬಾ ಇಲ್ಲೊಂದು ಐತೆ ನೋಡಿ. ಗಾಡಿ ನಡಿ ಆತ. ಅವಾಗೆಲ್ಲ ಮುರಿದಿದ್ದು ಬಾ, ಮುರಿದಿಟ್ಟಾರ ಆದರೂ ಇಟ್ಟಾರ ಬಾ ಇಲ್ಲಿ. ಅಪ್ಪಿ ಬಾ ಅಮ್ಮ.
ಇಲ್ಲಿ ನಾವು ರಿಟರ್ನ್ ಆಗೋಬೇಕಾದ್ರೆ ಧಾರವಾಡದೊಳಗೆ ಸಿಲ್ಕ್ ಸಾರಿ ಮೇಳ ನಡೆದಿತ್ತು. ಒಂದಕ್ಕಿಂತ ಒಂದು ಸಾರಿ ಮಸ್ತ್ ಇದ್ವು. ಬಟ್ ರೇಟ್ ಮಾತ್ರ ಭಾಳ ಹೈ ಇತ್ತು. ಯಾಕಂದ್ರೆ ಸಿಲ್ಕ್ ಸಾರಿ ಅಂದಮೇಲೆ ರೇಟ್ ಹಂಗೆ ಇರ್ತೈತಿ. ಬರೀ ಒಂದು ನಾರ್ಮಲ್ ಸಾರಿ ಕೇಳಿದ್ರು 1800 5000 ರುಪೀಸ. ಹಾಗೆ ಅದು ಸ್ವಲ್ಪ ರಿಚ್ ಇದ್ದಿದ್ದು 18,000 20,000 ಈ ರೀತಿ ಹೇಳಿದ್ರೆ ರೇಟ್ ಕೇಳಿನೇ ನಾ ಸಾರಿ ಸನಿಕ ಹೋಗಲಿಲ್ಲ. ಹಂಗೆ ನೋಡ್ಕೊಂಡು ಬಂದ್ವಿ. ಈ ಸಾರೀಸ್ ಎಲ್ಲ ಆ ಕಡೆ ಅಹಮದಾಬಾದ್ ಗುಜರಾತ್ ಆ ಸೈಡ್ ಎಲ್ಲ ಬಂದಿದ್ದಂತಿದೆ. ಸೊ ಸಾರಿ ಮಸ್ತ್ ಇತ್ತು. ಬಟ್ ರೇಟ್ ಮಾತ್ರ ಹೈ ಇತ್ತು. ಹಾಗೆ ಇಲ್ಲೇ ಬ್ಯಾಂಗಲ್ಸ್ ಇಯರಿಂಗ್ಸ್ ಎಲ್ಲ ನೆಕ್ಲೆಸ್ ಜ್ಯುವೆಲರಿ ಸೆಟ್ ಎಲ್ಲ ಹಾಕಿದ್ರು. ನಾವಿಲ್ಲಿ 50 ರುಪೀಸಿಗೆ ಏನು ತೊಗೋತೇವಲ್ಲ ಇಯರಿಂಗ್ ಅವನ್ನ 250 300 ರುಪೀಸ್ ಹೇಳಿದ್ರೆ ಇಲ್ಲಿ 50 ರುಪೀಸಿಗೆ ನಾವು ತೊಗೊಳ್ಳೋಂಥ ಬಳೆಗೆ ಇಲ್ಲಿ 500 ರುಪೀಸ್ 600 ರುಪೀಸ್ ಹೇಳಾಕ್ತಿದ್ರೆ. ಬಟ್ ಇದು ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಅದಲ್ಲದೆ ಇಲ್ಲಿ ಕುರ್ತೀಸ ಎಲ್ಲ ಬೇರೆ ಬೇರೆ ಟೈಪ್ ಕಾಸ್ಟ್ಯೂಮ್ ಇತ್ತು ಅಂದಾಗ. ಆದ್ರೆ ರೇಟ್ ಮಾತ್ರ ಭಾಳ ಹೈ. ಹಂಗೆ ಬಿಸಿಲಿರೋದ್ರಿಂದ ಬರುವಾಗ ಹಂಗೆ ಒಂದು ಲಸ್ಸಿ ಕುಡ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಹಂಗೆ ನಮ್ದು ಬಸವ ಪುರಾಣ ಸ್ಟಾರ್ಟ್ ಆಗೋ ಟೈಮ್ ಆಗಿತ್ತು. ನಾ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಇಲ್ಲಿ ಬಸವ ಪುರಾಣದೊಳಗೆ ದಿನದಿಂದ ದಿನಕ್ಕೆ ಭಾಳ ಚಂದ ಪ್ರಸಂಗಗಳು ಬರತ್ತಾವ. ನಾ ಯಾಕೆ ಇಷ್ಟು ದಿನ ಇದನ್ನು ಮಿಸ್ ಮಾಡ್ಕೊಂಡೆ ಅಂತೇಳಿ ನಾನು ಅನ್ಕೊಳಕತ್ತಿದ್ನಿ. ಹಂಗೆ ಕೇಳಕ್ಕೆ ಭಾಳ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತೈತಿ. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವ್ಲಾಗ್ ಒಳಗೆ ಸಿಗೋಣಂತ.